ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಕೊಕ್ಕರ್ಣೆ, ಉಡುಪಿ ಜಿಲ್ಲೆಯ ಕೊಕ್ಕರ್ಣೆಯಿಂದ ಪೇತ್ರಿ ದಾರಿಯಾಗಿ ಹೋಗ್ತಾ ಇರುವಾಗ ಒಂದು ದಟ್ಟವಾದ ಹಸಿರು ಪ್ರದೇಶವನ್ನು ಕಂಡೆ. ಅದು ನಾಗಬನ ಅಂತ ತಿಳಿಯಿತು. ನೈಸರ್ಗಿಕ ನಾಗಬನ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ನಾನು. ನೋಡಿ, ಒಂದು ದೊಡ್ಡ ರಥದ ರೀತಿಯಲ್ಲಿ ಅಥವಾ ಒಂದು ಬೆಟ್ಟದ ರೀತಿಯಲ್ಲಿ ಹಸಿರು ಆವರಿಸ್ಕೊಂಡಿದೆ ನೋಡಿ. ಇದರ ಹೊರಪದರವನ್ನು ಒಮ್ಮೆ ನೋಡೋಣ. ನೋಡಿ ಯಾವ ರೀತಿ ಹಸಿರಿದೆ ನೋಡಿ. ನಮ್ಮ ಪ್ರಾಚೀನರು ನಾಗಾರಾಧನೆ, ದೈವಾರಾಧನೆಗಳನ್ನು ಹೇಗೆ ಸಮೃದ್ಧವಾದ ಹಸಿರು ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡಿ ಆರಾಧನೆ ಮಾಡಿಕೊಂಡು ಬಂದರು ಅನ್ನೋದಕ್ಕೆ ಈ ಒಂದು ನಾಗಬನ ಕೂಡ ನಿದರ್ಶನ ಆಗುತ್ತೆ. ನೋಡಿ, ಇಲ್ಲೊಂದು ಪ್ರಭೇದದ ಮರ ಇದೆ, ಬಳ್ಳಿ ಇದೆ. ಈ ಬಳ್ಳಿ ಪಾಗರದ ಥರ ಯಾವ ರೀತಿ ಸುಂದರವಾಗಿ ಆವರಿಸ್ಕೊಂಡಿದೆ ನೋಡಿ. ನೋಡಿ ಬಳ್ಳಿಗಳು ಎಷ್ಟಿವೆ. ಇದು ನೈಸರ್ಗಿಕ ನಾಗಬನದ ಹೊರವಲಯದ ದೃಶ್ಯ. ನೋಡಿ, ಇಲ್ಲಿ ಕಾಣ್ಬೋದು ನೀವು. ಇಲ್ಲಿ ಮರ ಇದೆ ನೋಡಿ. ಆ ಮರ ಬಳ್ಳಿಗಳು ಹೇಗೆ ಒಂದಕ್ಕೊಂದು ಸೇರಿಕೊಂಡು ಬಿಗಿಯಾಗಿ ಅಪ್ಪಿಕೊಂಡು ಎಂಥ ಸುಂದರವಾದ ಒಂದು ಪರದೆ ರೀತಿ ಮಾಡಿಬಿಟ್ಟಿವೆ ನೋಡಿ. ಹೀಗೆ ಮುಂದಕ್ಕೆ ಹೋದರೆ ಈ ಬಳ್ಳಿ ನೋಡಿ. ನೋಡಿ, ಇಲ್ಲಿ ಒಂದು ಸಣ್ಣ ದಾರಿ ಪಾಗರ ಮಾಡಿ 2 ಕುಂದಗಳನ್ನು ಇಟ್ಟಿದ್ದಾರೆ. ಹಾಗೆ ಚಪ್ಪಲ್ ತೆಗೆದು ಒಳಗೆ ಹೋಗೋಣ. ಈ ಒಳಗೆ ಎಷ್ಟು ಪ್ರಭೇದದ ಮರಗಳಿವೆ ಮತ್ತು ಎಷ್ಟು ಔಷಧೀಯ ಸಸ್ಯಗಳಿವೆ ಅನ್ನೋದನ್ನು ಕೂಡ ನಾವು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಆರಂಭದಲ್ಲೇ ಇವೆಲ್ಲ ಔಷಧೀಯ ಸಸ್ಯಗಳು. ಆಯುರ್ವೇದದಲ್ಲೂ ಮತ್ತು ನಾಟಿ ಔಷಧಿಯಲ್ಲೂ ಕೂಡ ಇದನ್ನು, ನಾಗಬನದೊಳಗಿರುವಂಥ ಎಲ್ಲ ಸಸ್ಯಗಳನ್ನು ಔಷಧಿಗೆ ನಮ್ಮ ಪೂರ್ವಜರು ಆಯುರ್ವೇದದಲ್ಲಿ ಬಳಸ್ಕೊಳ್ತಾ ಇದ್ದರು, ಈಗಲೂ ಬಳಸ್ಕೊಳ್ತಾ ಇದ್ದಾರೆ. ಇದೊಂದು ಗಿಡ ಇದೆ ನೋಡಿ. ಇದಕ್ಕೆ ನೆಲಗುಂಬಳ ಅಂತ ನಾವು ಕರಿತೀವಿ ನೋಡಿ. ಇದು ಒಂದು ಜಾತಿಯ ಔಷಧೀಯ ಸಸ್ಯ ನೋಡಿ. ಇಲ್ಲೂ ಒಂದು ಗಿಡ ಇದೆ ನೋಡಿ. ಇದು ನೈಸರ್ಗಿಕ ನಾಗಬನಗಳಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗುವಂಥ ಸಸ್ಯಗಳು ಇವು. ಸಮೃದ್ಧವಾದ ನೀರು, ನೆರಳು, ಉತ್ತಮವಾದ ಗೊಬ್ಬರ ಇರುವಂಥ ಜಾಗದಲ್ಲಿ ಈ ಸಸ್ಯಗಳನ್ನು ನಾವು ಕಾಣ್ಬೋದು. ಹೀಗೆ ಬಂದರೆ ಇಲ್ಲಿ ನೋಡಿ, ಇದು ಕೂಡ ಪ್ರತಿ ಹೆಚ್ಚಿನ ನಾಗಬನಗಳಲ್ಲಿ ಕಾಣಲಿಕ್ಕೆ ಸಿಗುವಂಥ ಸಸ್ಯ. ಇದು ಗರುಡ ಪಾತಾಳ ಅಂತ ಹೇಳ್ತಾರೆ. ಗರುಡ ಪಾತಾಳ ಅಲ್ಲ, ಕಾಟು ಗರುಡ ಪಾತಾಳ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ವಿಷ ಚಿಕಿತ್ಸೆಗೂ ಗರುಡ ಪಾತಾಳವನ್ನು ಬಳಸ್ತಾರೆ. ಇದನ್ನು ಕೂಡ ಔಷಧಿಗೆ ಬಳಸ್ಕೊಳ್ಳುವಂಥ ನಿದರ್ಶನ ಇದೆ. ಅಂಟುಕಾಯಿ ಮರ ಅಂತ ಕರಿತೀವಿ. ಇದೆಲ್ಲ ನಾಗಬನಗಳಲ್ಲಿ ಇರುವಂಥದ್ದು. ಇಲ್ಲಿ ನೋಡಿ, ಇದು ಬಹಳ ದೊಡ್ಡ ಮರವಾಗಿ ಬೆಳೀತಿದೆ. ಮರಗಳನ್ನು ನೋಡೋದಾದರೆ ಇಲ್ಲಿ ಕರಿಮಾರು ಅಂತ ಇದೆ ನೋಡಿ, ಸಣ್ಣದು ಒಳಗೆ ಇದೆ ಇನ್ನು. ನೋಡಿ, ಇಲ್ಲಿ ಬೈನೆ ಮರ ಇದೆ, ತಾಳೆ ಜಾತಿಗೆ ಸೇರಿದ ಬೈನೆ ಮರ ಅಂತ ಕರಿತೀವಿ. ಅಲ್ಲಿ ಒಳಗೂ ಇದೆ ನೋಡಿ. ಹಾಗೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮುಳ್ಳಿನ ಒಂದು ಬಳ್ಳಿ ಯಾವ ರೀತಿ ನಾಗಬನದಲ್ಲಿ ಹಾವಿನ ಥರನೇ ಹಬ್ಬಿದೆ ನೋಡಿ. ಎಷ್ಟು ತಂಪಾಗಿದೆ, ಎಷ್ಟು ನೆರಳಿದೆ. ನೆಲದಲ್ಲಿ ಹಸಿರು ನೋಡಿ. ನೋಡಿ, ಇಲ್ಲೊಂದು ಪ್ರಭೇದದ ಮರ ಇದೆ. ಮರ ಆಗೋದ್ರಲ್ಲಿದೆ. ಇದು ಗಿಡ. ಇದೆಲ್ಲ ನಾಗಬನಗಳಲ್ಲೇ ಇರುವಂಥ ಮರಗಳು. ಇದೊಂದು ಫೈಕಾಸ್ ಜಾತಿಯ, ಅಂದರೆ ಗೋಳಿ ಜಾತಿಯ ಒಂದು ಮರ ಇದೆ ನೋಡಿ. ಇಲ್ಲಿ ನೋಡಿ ಹೇಗೆ ಚಪ್ಪರದ ಮಾದರಿಯಲ್ಲಿ ಮರ ಮತ್ತು ಬಳ್ಳಿಗಳು ನಾಗಬನದೊಳಗೆ ಆವರಿಸ್ಕೊಂಡಿವೆ ನೋಡಿ. ಇದು ನೈಸರ್ಗಿಕ ನಾಗಬನದ ಸೌಂದರ್ಯ. ನೋಡಿ, ಮುಳ್ಳಿದೆ ನೋಡಿ ಇದರಲ್ಲಿ. ನೋಡಿ, ಚೂಪಾಗಿದೆ ಈ ಮುಳ್ಳು. ತನ್ನ ಆತ್ಮರಕ್ಷಣೆಗಾಗಿಯೇ ಗಿಡ ಮರಗಳು ಕೂಡ ಆಯುಧಗಳನ್ನು ಸೃಷ್ಟಿ ಮಾಡಿಕೊಂಡಿವೆ ನೋಡಿ. ಇಲ್ಲಿ ಈ ಪರಿಸರದ ನಿಶಬ್ದತೆಯನ್ನು ಗಮನಿಸಿ. ಗಾಳಿ ಬೀಸ್ತಾ ಇದೆ, ಗಾಳಿಯ ಶಬ್ದ ಕೇಳ್ತಾ ಇದೆ, ಮರಗಳು ಬೀಸ್ತಾ ಇವೆ.
ನೋಡಿ, ಇಲ್ಲೊಂದು ಬಗೆಯ ಔಷಧೀಯ ಸಸ್ಯ ಇದೆ. ಮರ ಇದೆ ನೋಡಿ, ತುಂಬ ದೊಡ್ಡ ಮರ. ಹೆಚ್ಚಿನ ನೈಸರ್ಗಿಕ ನಾಗಬನಗಳಲ್ಲಿರುವಂಥದ್ದು ಇನ್ನೊಂದು ವಿಶೇಷ ಮರ ಅಂದರೆ ಸುರಗಿ ಮರ. ಸುರಗಿ ಹೂ ಅಂತ ನೀವೆಲ್ಲ ಕೇಳಿರ್ಬೋದು. ಈ ಸುರಗಿ ಮರ ಇದೆ, ಇದು ಎಷ್ಟು ದಪ್ಪ ಇದೆ ನೋಡಿ, 2 ಮನುಷ್ಯನಷ್ಟು ದಪ್ಪ ಇದೆ ನೋಡಿ. ಇದನ್ನು ಹೇಗೆ ತೋರಿಸೋದು ನೋಡಿ, ಇಷ್ಟು ದಪ್ಪ ಇದೆ. ಇಷ್ಟು ದಪ್ಪವಾಗಿ ಇಷ್ಟು ಎತ್ತರಕ್ಕೆ ಸುರಗಿ ಮರ ಬೆಳಿಬೇಕಾದ್ರೆ ಇದರ ಬೆಳವಣಿಗೆ ಬಹಳ ನಿಧಾನ. ಅದರಿಂದ ಇದು ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ 150ರಿಂದ 200 ವರ್ಷ ಬೇಕು ಅಂತ ಒಂದು ನನ್ನ ಅಂದಾಜು. ಅಂದರೆ ಅಷ್ಟು ಪ್ರಾಚೀನದಿಂದಲೂ ಈ ನಾಗಬನ ಇತ್ತು. ಇದರ ಸುತ್ತ ನೋಡಿ, ನಾಗಬನಕ್ಕಂತೇಳಿ ಒಂದು ಪಾಗಾರ ಮಾಡಿ ಆ ಆವರಣವನ್ನು ನಿರ್ಮಿಸಿ ಜಾಗವನ್ನು ನಾಗಬನಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ನೆಲ ಯಾವ ರೀತಿ ಹಾಸಿಗೆ ಥರ ಮೃದುವಾಗಿದೆ ನೋಡಿ. ಇಲ್ಲಿ ನೋಡಿ ನೋಡಿ, ಈ ಭೂಮಿ ಸಮೃದ್ಧವಾಗಿದೆ ಅಂದರೆ ಈ ಮರಗಳು ಮಳೆಯನ್ನು ಬರೆಸಿ ಭೂಮಿಗೆ ಅಂತರ್ಜಲವನ್ನು ವೃದ್ಧಿ ಮಾಡ್ತಾ ಇರ್ತವೆ ಪ್ರತಿ ವರ್ಷ. ಆ ಕಾರಣದಿಂದ ಇಂಥ ನೈಸರ್ಗಿಕ ನಾಗಬನಗಳು ಎಲ್ಲೆಲ್ಲಿ ಇವೆ ನೋಡಿ, ಈ ನಾಗಬನಗಳ ಸುತ್ತಮುತ್ತದ ಬಾವಿ, ಕೆರೆ, ಸರೋವರಗಳು ಇಂಗೋದು ಬಹಳ ಅಪರೂಪ. ಸಾಕಷ್ಟು ಕಡೆಗಳಲ್ಲಿ ನಾನು ನೋಡಿದ್ದೇನೆ, ನೈಸರ್ಗಿಕ ನಾಗಬನಗಳ ಸುತ್ತಮುತ್ತ ಇರುವಂಥ ಬಾವಿ, ಕೆರೆಗಳು ಇಂಗೋದು ಇಲ್ಲ. ಆದರೆ ನಾವೇನು ಮಾಡ್ತೀವಿ, ಇಂಥ ಸಮೃದ್ಧವಾದ ಬನಗಳನ್ನು ನಮ್ಮ ಕುಟುಂಬದಲ್ಲಿ ಯಾರೋ ಮುಂಬೈಯಲ್ಲೋ ದುಬೈಯಲ್ಲೋ ಇದ್ದವರಿಗೆ ಬೇರೆ ಬೇರೆ ಸಮಸ್ಯೆಗಳು ಒಕ್ಕರ್ಲಿಕ್ಕೆ ಶುರುವಾಗ್ತವೆ. ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳು ಒಕ್ಕರಿಸಿದಾಗ ಅದು ನಮ್ಮ ಜೀವನ ಶೈಲಿಯಿಂದಲೇ ನಾವೇ ಸೃಷ್ಟಿಸಿಕೊಂಡ ಸಮಸ್ಯೆಗಳಾದರೂ ಕೂಡ ನಾವು ಪರಿಹಾರವನ್ನು ಹುಡುಕಲಿಕ್ಕೆ ಬೇರೆಲ್ಲೂ ಹೋಗ್ತೀವಿ, ಅಲ್ಲಿ ಪ್ರಶ್ನೆ ಇಡ್ತೀವಿ. ಪ್ರಶ್ನೆ ಇಟ್ಟಾಗ ಅವರೆಷ್ಟು ಬುದ್ಧಿವಂತರಂದರೆ, ಪ್ರಶ್ನೆಗೆ ಉತ್ತರಿಸುವವರು ನಿಮ್ಮ ಊರಿನ ಅಥವಾ ನಿಮ್ಮ ಮೂಲ ನಾಗಬನ ಜೀರ್ಣೋದ್ಧಾರ ಮಾಡಿಲ್ಲ, ನೀವು ನಾಗನಿಗೆ ಕೋಪ ಬಂದಿದೆ, ಆದ್ದರಿಂದ ನೀವು ನಿಮ್ಮ ಊರಿಗೆ ಹೋಗಿ ನಿಮ್ಮ ಮೂಲ ನಾಗಬನಗಳನ್ನು ಜೀರ್ಣೋದ್ಧಾರ ಮಾಡಿ, ಕಾಂಕ್ರೀಟೀಕರಣ ಮಾಡಿ, ನಾಗಭವನ ನಿರ್ಮಿಸಿ ಅವನನ್ನು ಆರಾಧನೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅನ್ನೋ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಬಿಡ್ತಾರೆ. ನೋಡಿ ಸ್ನೇಹಿತರೆ, ನಾವು ಆಲೋಚನೆ ಮಾಡಬೇಕಾದ್ದೇನು ಅಂದರೆ, ಇಷ್ಟು 100-200 ವರ್ಷಗಳಷ್ಟು ಹಳೆಯ ಮರಗಳನ್ನು ಇನ್ನೂ ನಾವು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಿಟಿಯೊಳಗೆ, ನಮ್ಮ ಗ್ರಾಮದೊಳಗೆ ಇರುವಂತಹ ಇಂಥ ನೈಸರ್ಗಿಕ ನಾಗಬನಗಳನ್ನು ನಾವು ಉಳಿಸ್ಕೊಂಡ್ರೆ ಅಷ್ಟೇ ಸಾಕು. ಆ ಪ್ರದೇಶ ನೆಲ, ಜಲ, ವಾಯು ಮಾಲಿನ್ಯ ಎಲ್ಲದರಿಂದ ಮುಕ್ತಿ ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ಪ್ರಕೃತಿ ನಮ್ಮ ಸಿಟಿಯೊಳಗೆ ನಮಗೆ ಕೊಟ್ಟುಬಿಟ್ಟಿದೆ. ಅದನ್ನು ನಾವು ಮಾಡಬೇಕಾದ್ದೇನೆಂದರೆ ಅವುಗಳನ್ನು ಉಳಿಸ್ಕೊಳ್ಳುವಂಥದ್ದು. ನೋಡಿ, ಇಲ್ಲಿ ಎಷ್ಟು ದಟ್ಟವಾಗಿ ಇದೆ ನೋಡಿ ಈ ಪರಿಸರ. ಅದೇ ರಸ್ತೆಯಲ್ಲಿ ನಿಂತಾಗ ಅಲ್ಲಿಯ ತಾಪಮಾನಕ್ಕೂ ಇಲ್ಲಿಯ ತಾಪಮಾನಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ನಾನು ಕಾಣ್ತಾ ಇದ್ದೇನೆ. ಈಗ ನಾವು ನಮ್ಮ ಪ್ರಾಚೀನರು ಆರಾಧನೆ ಮಾಡಿಕೊಂಡು ಬಂದಂತಹ ಒಂದು ನಾಗದೇವರನ್ನು, ನಿಸರ್ಗದತ್ತ ನಾಗದೇವರನ್ನು ನೋಡೋಣ. ಇಲ್ಲಿ ನೋಡಿ, 2 ಮರ ಇದೆ. 2 ಮರದ ಪಕ್ಕದಲ್ಲಿ 2 ಚಪ್ಪಡಿಯನ್ನು ಹಾಸಿದ್ದಾರೆ ನೋಡಿ. ಇಲ್ಲಿ ಒಂದು ಕಡಪ, ಒಂದು ಶಿಲೆಕಲ್ಲು. ಇದು ಅರ್ಚಕರು ಪೂಜೆಗೆ ಕೂತ್ಕೊಳ್ಳುವಂಥ ಒಂದು ಜಾಗ. ಇದನ್ನು ಗೌರವಿಸೋಣ ನಾವು. ಇಲ್ಲಿ ನೋಡಿ, ಅರ್ಚಕರು ಕೂತ್ಕೊಂಡು ಪೂಜೆ ಮಾಡುವಂಥ ನಮ್ಮ ನಾಗದೇವನ ಪ್ರತೀಕ ಹೇಗಿದೆ ನೋಡಿ. ನಾಗನ ಕಲ್ಲುಗಳು, ಇದರಲ್ಲಿ 3 ಕಲ್ಲುಗಳು ಬಹಳ ಪ್ರಾಚೀನವಾದವು. ಇದೊಂದು ಸ್ವಲ್ಪ ಇತ್ತೀಚಿನದಂತ ಅನ್ನಿಸ್ತದೆ ನೋಡಿ. ಬೇರೆ ಏನಿಲ್ಲ ಇಲ್ಲಿ ಕೇವಲ ಭಕ್ತಿ ಭಾವದ ಆಚರಣೆ ಇದೆ. ಅದಕ್ಕೆ ಪೂರಕವಾಗಿ ಯಾವುದೇ ಆಡಂಬರ ಇಲ್ಲದೆ ಇಲ್ಲಿ ನಾಗ ಆರಾಧನೆಗೊಳ್ತಾ ಇರ್ತಾನೆ. ಎಲ್ಲಿವರೆಗೆ ಈ ರೀತಿಯ ನಾಗಾರಾಧನೆ ನಮ್ಮಲ್ಲಿ ನಡೀತಾ ಇರ್ತದೋ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಮೃದ್ಧವಾಗಿ ಇರುತ್ತೆ. ನಮ್ಮ ಪ್ರಾಚೀನರು ನೀವು ಗಮನಿಸಿದರೆ 80, 100, 110 ವರ್ಷ ಬದುಕಿದವರು ಇಂಥದ್ದೇ ಪ್ರದೇಶದಲ್ಲಿ ಇಂಥ ಶಕ್ತಿಗಳನ್ನು ಆರಾಧನೆ ಮಾಡ್ತಾ ಜೀವನವನ್ನು ಸಮೃದ್ಧವಾಗಿ ಮಾಡಿಕೊಂಡ್ರು. ಇಲ್ಲಿ ಅಸಂಖ್ಯಾತ ಜೀವರಾಶಿಗಳಿವೆ. ಈಗ ನಾವು ಹುಡುಕ್ಲಿಕ್ಕೆ ಹೊರಟ್ರೆ 100 ಜಾತಿಯ ಕ್ರಿಮಿಕೀಟಗಳನ್ನು ಇಲ್ಲಿ ಕಾಣ್ಬೋದು, ಚಿಟ್ಟೆ ಪತಂಗಗಳನ್ನು ಕಾಣ್ಬೋದು ಈ ಪ್ರದೇಶದಲ್ಲಿ. ಮೇಲೆ ಸ್ವಲ್ಪ ಮೇಲಕ್ಕೆ ನಾವು ಇದು ಮಾಡಿದರೆ ನೋಡಿ, ಇಲ್ಲಿ ಪಕ್ಷಿಗಳ ಗೂಡುಗಳು ಮೇಲೆ ಕಾಣ್ಬೋದು ನಿಮಗೆ. ಸ್ವಲ್ಪ ಎತ್ತರಕ್ಕೆ ಹೋದರೆ ಪಕ್ಷಿಗಳ ಗೂಡುಗಳು ಇಲ್ಲಿವೆ, ಅಲ್ಲಲ್ಲಿ ಕಾಣ್ತಾ ಇವೆ ನೋಡಿ.
ಅದರಿಂದ ನಮ್ಮ ಸುತ್ತಮುತ್ತ ಇರುವಂಥ ಇಂಥ ನೈಸರ್ಗಿಕ ನಾಗಬಣಗಳು ಇನ್ನೂ ಉಳಿದಿದ್ದರೆ ಅವುಗಳನ್ನು ಜೀರ್ಣೋದ್ಧಾರಗೊಳಿಸದೆ ಉಳಿಸುವಂಥ ಒಂದು ಮಹತ್ತರ ಕೆಲಸ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.